Hello Karnataka, welcome to my YouTube channel. Subscribe this channel, please subscribe ಮಾಡಿ. ಇವತ್ತು ಬೆಳಗಿನ ಮಾರ್ನಿಂಗಿಂದ ನಾನು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಫಸ್ಟು ಕಾಫಿ ಇದ್ರೇ ನನಗೆ ಮೂಡ್ ಸರಿ ಹೋಗೋದು. ಬೆಳಗ್ಗೆ ಎದ್ದ ತಕ್ಷಣ ನಾನೇನು ಕೆಲಸ ಮಾಡಲಿಲ್ಲ ಅಂತ ಪರವಾಗಿಲ್ಲ, ಫಸ್ಟ್ ಕಾಫಿ ಕುಡಿಬೇಕು. ನೋಡಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವ್ರು ಎದ್ದಿದ್ದು 8 ಗಂಟೆ. ಇವತ್ತು 8 ಗಂಟೆಗಂಟು ಮಲಗಿದ್ದಾರೆ. ಇವತ್ತು ಏನೋ ಗೊತ್ತಿಲ್ಲ, ತುಂಬ ಖುಷಿ ಆಯಿತು ಮಾತ್ರ. ಕೆಲಸ ಎಲ್ಲ ಮುಗಿಸೋವರೆಗೂ ಮಲಗಿದ್ರಲ್ಲ ಅಂತ. ನನ್ನ ಮಗ ಚಿಕ್ಕ ಪಾಪು ಅಲ್ಲ, ಅವನು ಬಾಗಿಲು ತೆಗೆದು ಹೋಗ್ಬಿಡ್ತಾನೆ ಅಂದ್ಬಿಟ್ಟು, ಇದು ರೋಡ್ ಸೈಡ್ ಮನೆಯಲ್ಲ, ಎರಡು ಬಾಗಿಲಿರೋದು, ಹಂಗಾಗಿ ಬಾಗಿಲು ಹಾಕೋತಾ ಇದ್ದಾನೆ ನನ್ನ ಮಗ. ನಾನು ಬೆಳಕು ಕಾಣಲಿ ಅಂದ್ಬಿಟ್ಟು ತೆಗ್ದಿದ್ದೆ. ಸ್ವಲ್ಪ ಕರೆಂಟ್ ಇರಲಿಲ್ಲ, ಯಾಕೋ ಬೆಳಗಿನ ಜಾವದಿಂದ ಕರೆಂಟ್ ತೆಗ್ದಿದ್ದಾರೆ. ಅಜ್ಜಿ ಇನ್ನೂ ಎದ್ದಿಲ್ಲ. ಇವರು ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಏನು ಗೊತ್ತಿಲ್ಲ. ಅವತ್ತು ನಾನು ಲಾಸ್ಟ್ ಟೈಮ್ಗೆ ಎದ್ದರೆ ಸಾಕು, ಅಂದರೆ ಇವ್ರಿಗೆ ಆಲೆ 70 ಮೇಲೆ ಆಗಿದ್ದೇನೆ. ನಮ್ಮಮ್ಮವ್ರ ಅಮ್ಮ ಇವರು ಸೈಲೆಂಟು, ಏನೂ ಮಾತಾಡಲ್ಲ, ಒಂದು ಕೆಲಸ ಮಾಡಲ್ಲ, ಸುಮ್ಮನೆ ಇರ್ತಾರೆ. ನೋಡಿ ನನ್ನ ಮಕ್ಕಳಲ್ಲಿ ಹಾಲು ಕುಡ್ಕೊಂಡು ಯಾವ ಥರ ಆಟ ಆಡ್ತಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ ನಂತರ ವೀಕ್ಷಣೆ ಮಾಡೋದು ನಮಗೂ ತುಂಬ ಖುಷಿಯಾಗುತ್ತೆ. ನಿಮ್ಮ ಪ್ರೋತ್ಸಾಹ ನಮಗೂ ಹೆಚ್ಚು ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಯಾಕಪ್ಪ ಅಂತಂದರೆ ಹಬ್ಬದ ಕೆಲಸ ಅಲ್ಲ, ತಿಂಡಿ ಮಾಡಬೇಕು ಅಂದ್ಬಿಟ್ಟು ರೆಡಿ ಆಗ್ತಾ ಎಲ್ಲ ಆಗಿದೆ. ಸ್ವಲ್ಪ ಅಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಬಂದ ತಕ್ಷಣ ತಿಂಡಿ ಮಾಡೋಕ್ಕೆ ರೆಡಿ. ಅಲ್ಲಿ ತಿಂಡಿ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅಂದರೆ ಮಧ್ಯಾಹ್ನಕ್ಕೆ ಬೇಕಾದರೆ ಸ್ವಲ್ಪ ಅವರು ಕೆಲಸಕ್ಕೆ ಬರ್ತಾರಲ್ಲ, ನಮಗೆ ರೇಷ್ಮೆಗೆ ಸೊಪ್ಪು ಕೊಯ್ದು ಕೊಡೋಕ್ಕೆ, ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಪಾಪು ಇದೆ, ಅವನಿಗೆ ಸ್ವಲ್ಪ ಜ್ವರ ಬೇರೆ ಅಂತಿದ್ರಲ್ಲ ಅಂತಂದ್ಬಿಟ್ಟು ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ ಊರಿಂದ ಹೆಲ್ಪ್ ಮಾಡೋಕ್ಕೋಸ್ಕರ. ಇವತ್ತು ಒಂದೇ ದಿನದ ಪೂರ್ತಿ ತಿಂಡಿ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಒಂದು ನಿಮಿಷ ಇರಿ, ನಮ್ಮ ಬಾಬಕ್ಕೆ ಹೋಗ್ತವ್ರೆ, ಹೋಗಿ ಬಂದು ಫ್ರೆಂಡ್ಸ್. ಮಧ್ಯ ವೀಡಿಯೋನ ಸ್ಕ್ರಿಪ್ಟ್ ಮಾಡಿದ್ದಕ್ಕೆ ಸಾರಿ. ನಮ್ಮ ಬಾವ ಬಂದು ಹಬ್ಬ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕೆಂದರೆ ಅವ್ರ ಮಗು ದುಡ್ಡೊಳಗಿದ್ದಾಳಂತೆ, ಹಂಗಾಗಿ ಹಬ್ಬ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಮನೆ ಹತ್ರ ಕಳಿಸು ಅಂದ್ಬಿಟ್ಟು ಹೋಗಿದ್ದಾರೆ. ಒಳ್ಳೆ ಟೈಮಲ್ಲಿ ಆಯಿತು. ಈಗ ಮತ್ತೆ 2 ಸಲ ಕ್ಲೀನ್ ಮಾಡಬೇಕು. ಇದು ಬೇರೆ ತಲೆನೋವು ಬಂತು. ಈಗ ಕ್ಲೀನ್ ಮಾಡಿ ಇನ್ನೂ 2 ಇದ್ದಳಕ್ಕಾಗಿಲ್ಲ, ಹುಷಾರು ತಪ್ಪಿ. ಅದರಲ್ಲಿ ಈಗಿದ್ದು ಬೇರೆ ಅಂತ ಅನ್ನೋಷ್ಟು ತಲೆನೋವು ಬಂದಿದೆ ಈಗ. ಹಾಗಾಗಿ ಅಮ್ಮ ಅಕ್ಕಂಗೆಲ್ಲ ಕಾಲ್ ಮಾಡಿಬಿಟ್ಟು ಬರಬೇಡಿ ಅಂತ ಹೇಳಿದ್ದೀನಿ. ಈಗ ಇನ್ನು ಪಾಪು ಜೊತೆಲಿ ಆಟ ಆಡ್ತಾಯಿದ್ದೆ. ಸುಮಂತಿಗೆ ಚಿಕನ್ ತಗೊಬ, ಹೆಂಗೆ ರಬ್ಬರ್ ಕ್ಯಾನ್ಸಲ್ ಆಗಿದ್ದಿಲ್ಲ, ಪಾಪು ಕೇಳ್ತಿತ್ತು ಅಂತ, ಹಂಗಾಗಿ ತರ್ತೀನಿ ಅಂತಂದರು. ಅವ್ರ ಬಸ್ಸಲ್ಲಿ ರೆಡಿ ಮಾಡಿದೆ ಆಡಿಸಿ ಎಲ್ಲನೂ. ನೋಡಿ ತಂದರೆ ಚಿಕನ್ನು ರೆಡಿ ಆಗ್ತಾಯಿದೆ. ಅಂದರೆ ಇದು ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರನ್ನೇ ಮಾಡಿದ್ದೀನಿ ಇವತ್ತು. ಗ್ರೇವಿ ಚಾಪ್ಸ್ ಏನು ಮಾಡಿ, ಕಬಾಬು ಮತ್ತು ಅದು 2 ಮಾಡಿದ್ದೀನಿ. ಕಬಾಬ್ ಮಾಡಲಾ? ಬೇಡ, ಕಬಾಬ್ ಬೇಡವಾ? ಸಾಂಬಾರೇ ಸಾಕಾ? ಆಮೇಲೆ ಅದಕ್ಕೇನು ಮಾಡಿದ್ದೀವಿ? ಇಡ್ಲಿ. ಹೇಳ್ಬಿಡು. ಬನ್ನಿ ಊಟ ಮಾಡಿ. ಏನು ಎಲ್ಲರೂ ಎಲ್ಲ ಊಟ ತಿನ್ನಿ. ನಾಷ್ಟ ಮಾಡ್ಕೊಂಡಿದ್ದೀನಿ. ನಮ್ಮ ಪಾಪ ಜೊತೆ ಆಟ ಆಡೋಣ ಅಂದ್ಬಿಟ್ಟು ನೋಡಿ ಪಂಚೆ ಟವಲ್ ತೊಗೊಂಡು ಪಂಚೆ ಥರ ಉಡ್ಸ್ಕೊಂಡಿದ್ದಾರೆ. 4ರಿಂದ 5 ಜೊತೆ ಬಟ್ಟೆ ಬಿಚ್ಚಬೇಕು ಬೆಳಗ್ಗೆ ಟೈಮು. ಸಾಕಾಗುತ್ತೆ ಮಾತ್ರ. ಇವರಿಬ್ಬರ ಜೊತೆಲಿ ಆಟ ಆಡೋದೇ ಒಂದು ದೊಡ್ಡ ಕೆಲಸ ಆಗೈತೆ ನನಗೆ. ನೋಡಿ ಸುಮ್ಮನೆ ಕೂತ್ಕೊ ಆಟ ಆಡ್ತಾ ಇದ್ದಾರೆ ಅಂತ. ಆಮೇಲೆ ಸುಮಂತ್ ಬಂದರು, ಅವ್ರ ಜೊತೆಲಿ ಒಂದು 1/2 hour ಆಡ್ತೀನಿ ಅಂದ್ಬಿಟ್ಟು ಆಡ್ತಾ ಇದ್ದಾರೆ. ಅವ್ರಿಗೆ ಅಪ್ಪ ಇದ್ದರೆ ಸಾಕು ಅವರಿಬ್ರಿಗೂ. ಪಾಪ ಸುಮಂತಿಗೆ ಇನ್ನೇನು ಮಾಡಲ್ಲ, ಅವರು ಹೊಡೆಯೋದೇ ಏನು ಕೆಲಸ ಅವರಿಗೆ. ಅವನು ತರಲೆ ಥರ ಆಡ್ತಾನಲ್ಲ ಸುಮಂತನು ಸ್ವಲ್ಪ, ಹಂಗಾಗಿ ಮಕ್ಕಳನ್ನು ಡಿಟ್ಟು ಅವನ ಥರನೇ ಆಡೋದು. ಸುಮ್ಮನೆ ಬಿಡಲ್ಲ, ಹೊಡೆದು ಮಡಗ್ಬಿಡ್ತಾರೆ ಮಾತ್ರ ಇಬ್ಬರು ಸೇರಿಕೊಂಡ್ರೆ. ಅವನಿಗೆ ತುಂಬಾ ಕಾಟ ಕೊಡ್ತಾರೆ ಮಾತ್ರ ಇಬ್ಬರು ಸೇರಿಕೊಂಡು. ಖುಷಿ ಆಗುತ್ತೆ ಮಕ್ಕಳ ಜೊತೆ ಆಡೋಕ್ಕೆ. ಅಲ್ಲಿಂದ ಹೋಗಿದ್ದು ಬರೋಷ್ಟರಲ್ಲಿ ಆಗಲೇ ಸಂಜೆ ಆಗೋಯ್ತು ಹಾಸ್ಪಿಟ್ಲಿಂದ. ಅಲ್ಲಿಂದ ಬಂದಿಲ್ಲ, ಅಲ್ಲೇ ರೆಡಿ ಆಗಿತ್ತು. ಬಾ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಅಲ್ಲಾಗ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಬನ್ನಿ ಹೇಗಿದೆ ಅಂತ ತೋರಿಸಿ. ಎಲ್ಲ ಮುಗಿಯೋ ಟೈಮಿಗೆ ನಾನು ಹೋದೆ. ಅಂದರೆ ಅರ್ಧಕ್ಕರ್ಧಲ್ಲಾಗಿ ಪಾಪ ಆಲೆ ಅವಳಿಗೆ ಊಟ ಹಾಕ್ಕೊಡ್ತಾಯಿದ್ರು. ಆ ಟೈಮಿಗೆ ಹೋಗಿದ್ದೀನಿ ನಾನು. ನೋಡಿ ಗೂಳೂರು ಸೈಡಲ್ಲಿ ಹೀಗೆ ಹಾಕೋದು. ಅಂದರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ. ನಮ್ಮ ಸೈಡ್ ಬರೀ ಸೊಪ್ಪು ಹಾಕ್ತೀನಿ ಅಂತಲೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ಇಲ್ಲಿ ಸ್ವಲ್ಪ ಗೂಳೂರಲ್ಲೆಲ್ಲ ಜಾಸ್ತಿ ಸಂಪಾದನೆ ಮಾಡೋ ಕಡೆ ನೋಡ್ತಾ ಖರ್ಚು ಮಾಡಲ್ಲ. ನಿಜನೇ ಹೇಳೋದು. ನಾನು ನೋಡಿರೋ ಥರ ಈಗ 4 ವರ್ಷದಿಂದ ನೋಡ್ತಿದ್ದೀನಲ್ಲ, ಯಾರೂ ಖರ್ಚು ಮಾಡಲ್ಲ ಅಷ್ಟೊಂದು. ನೋಡಿ ಎಲ್ಲ ಇದು ನಮ್ಮ ರಿಲೇಷನ್ನೇ ಎಲ್ಲ ಕೂತಿದ್ದಾರೆ. ಅವ್ರು ಊಟ ಮಾಡಬೇಕು ಅಂತ. ನಾನೇನು ಊಟ ತಿನ್ನಲ್ಲ, ಹಂಗಾಗಿ ನಾನು ವಾಪಸ್ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಗುಡ್ ನೈಟ್.